ಬಿಸಿ ಬಿಸಿಯಾದ ವೈಟ್ ಚಿಕನ್ ಪಲಾವ್ ಹೇಗೆ ಮಾಡೋದು ನೋಡೋದು ಬನ್ನಿ. ಒಂದು ಮಿಕ್ಸಿ ಜಾರಿಗೆ 1.5 ಈರುಳ್ಳಿ ತೊಗೊಂಡಿದ್ದೀನಿ, ಫೈನ್ಲಿ ಚಾಪ್ ಮಾಡಿದ್ದೀನಿ. 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ, ಜಾಸ್ತಿ ಖಾರ ಬೇಕಂದರೆ ತೊಗೊಳ್ಬೋದು. ಒಂದು 5 ಬೆಳ್ಳುಳ್ಳಿ, ಇದು ಹೈಬ್ರಿಡ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಇದೆ. 1 ಇಂಚ್ ಶುಂಠಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಬೇಕು. ಆಮೇಲೆ 1.5 ಸ್ಪೂನ್ ಧನಿಯಾ ಬೀಜ ಹಾಕ್ಕೊಳ್ಬೇಕು. ಈ ಸ್ಪೂನ್ ಅಳತೆ ನೋಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಸ್ಪೂನ್ ಯೂಸ್ ಮಾಡಬೇಕು. ಅದಾದಮೇಲೆ ಸೋಂಪು 1 ಸ್ಪೂನ್, ಜೀರಿಗೆ 1 ಸ್ಪೂನ್. ಇದಾದಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಚಕ್ಕೆ, ಕಲ್ಲು ಹೂವು, ಇದಾದಮೇಲೆ ಇದು ಇನ್ನೊಂದು ಥರದ ಹೂವದ ಹೆಸರು, ಕ್ಯಾಪ್ಷನಲ್ಲಿ ನೋಟ್ ಕೊಟ್ಟಿರ್ತೀನಿ ನೋಡಿ ಡೀಟೇಲ್ಸು. ಲವಂಗ 6-7 ಲವಂಗ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ. ಇದನ್ನೆಲ್ಲ ಫೈನ್ಲಿ ಮಿಕ್ಸರಲ್ಲಿ ರೆಡಿ ಮಾಡ್ಕೊಳ್ಳಿ. ಆಲ್ರೆಡಿ 1 ಕಪ್ ಎಣ್ಣೆ ಹಾಕಿದ್ದೀನಿ. ಎಲ್ಲ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಮರಾಠ ಮೊಗ್ಗು, ಚಕ್ಕೆ, ಬಾತೆಲೆ. ಎಣ್ಣೆ ಕಾದಾದಮೇಲೆ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1.5 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ, ಫೈನ್ಲಿ ಚಾಪ್ಡ್. ಆದಷ್ಟು ಎಣ್ಣೆಯಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇದೇ ಸ್ಟೇಜಲ್ಲಿ ಫ್ರೈ ಆಗ್ತಾಯಿದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಪುದೀನ ತೊಗೊಂಡಿದ್ದೀನಿ, 1 ಇಡೀ ಪುದೀನ. 1 ಕಪ್ ಅಂತ ಅಳತೆನೂ ತೊಗೊಳ್ಬೋದು ನೀವು. ನಾನು ಪುದೀನನ ಹಾಗೆ ಹಾಕಿದ್ದೀನಿ, ಕಟ್ ಮಾಡಿ ಹಾಕಿಲ್ಲ, ಐ ಹ್ಯಾವ್ ನಾಟ್ ಚಾಪ್ಡ್ ಇಟ್. ನಿಮ್ಮ ಅನುಕೂಲ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಪುದೀನನ ಆದಷ್ಟು ಎಣ್ಣೆಲೇ ಫ್ರೈ ಮಾಡಬೇಕು, ಮತ್ತು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕುಕ್ಕಿಂಗ್ ಆವಾಗಲೇ ಫ್ರೈ ಮಾಡಬೇಕು, ಆವಾಗಲೇ ಅದು ಟೇಸ್ಟ್ ಬಿಟ್ಕೊಳ್ಳೋದು ಮತ್ತು ಚೆನ್ನಾಗಾಗುತ್ತೆ ಪಲಾವ್. 1 ಟೊಮ್ಯಾಟೊ, ಇದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ಜಾಸ್ತಿ ಹುಳಿ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೊಮ್ಯಾಟೊ ಹಾಕಿದ್ದೀನಿ. ಇದು ಎಣ್ಣೆಲಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಅದ್ರ ಜ್ಯೂಸ್ ಎಲ್ಲ ಬಿಟ್ಕೊಂಡು ಎಣ್ಣೆ ಅಂಶನೂ ಬಿಟ್ಕೊಳ್ಬೇಕು. ಆವಾಗಲೇ ನಾವು ಮಿಕ್ಸಿಲೇ ಜಾರಲ್ಲಿ ರೆಡಿ ಮಾಡ್ಕೊಂಡಿಟ್ಟಿದ್ದ ಐಟಮ್ಸ್ನೆಲ್ಲ ಇವಾಗ ಜಾರ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಜಾರಲ್ಲಿ. ಆ ಐಟಮ್ಸ್ನೆಲ್ಲ ಹಾಕಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಅಲ್ಲ, ಆ ವಾಸನೆ ಎಲ್ಲ ಹೋಗಬೇಕು. ಆದಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಫ್ರೈ ಆದಮೇಲೆ 1 ಕಪ್ ಮೊಸರು ಆ್ಯಡ್ ಮಾಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂತು ಇದರಲ್ಲಿ ಮೊಸರು. ಮೊಸರು ಕೂಡ ಫ್ರೈ ಮಾಡಬೇಕಾದ್ರೆ, ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಟೈಮಾಗೇ ಹಾಕಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ ತೊಗೊಂಡಿರೋದು ಅರ್ಧ kg ಚಿಕನ್ನು ಮತ್ತು 1 ಪಾವ್ ರೈಸು. ನಾನು ಪ್ಲೇನ್ ಬುಲೆಟ್ ರೈಸ್ ತೊಗೊಂಡಿದ್ದೀನಿ, ಬಾಸ್ಮತಿ ರೈಸೆಲ್ಲ ಏನೂ ಆ್ಯಡ್ ಮಾಡಲ್ಲ. 1/2 kg ಚಿಕನ್. ಚಿಕನ್ನು ಆದಷ್ಟು ಎಣ್ಣೆಲೇ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಬಿಟ್ಕೊಳ್ಳೋದು, ಆವಾಗಲೇ ಚೆನ್ನಾಗಿರೋದು. ನೆಕ್ಸ್ಟ್ ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ಸ್ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಚೆನ್ನಾಗಿ ಫ್ರೈ ಮಾಡಿ. ಉಪ್ಪು ಹಾಕ್ಕೊಂಡ್ಮೇಲೆ ಚಿಕನಿಗೆಲ್ಲ ಉಪ್ಪು ಹಿಡಿಬೇಕು. ವೆಯ್ಟ್ ಮಾಡಿ. ಇದಾದಮೇಲೆ 2 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 1 ಪಾವ್ ಮಾಡ್ತಾ ಇರೋದಕ್ಕೆ 2ರಿಂದ 2.25 ಲೋಟದವರೆಗೂ ನೀರು ಹಾಕ್ಕೊಬೇಕು. ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. 1 ಪಾವ್ ಮಾಡ್ತಾಯಿದ್ದೀನಿ, 1 ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಅಂತ ಅಂದರೆ ಅದೇ ಲೋಟದಲ್ಲಿ ನಾನು 2 ಕಪ್ ನೀರು ಆ್ಯಡ್ ಮಾಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ರೈಸ್ ಆ್ಯಡ್ ಮಾಡೋಣ. ಅಕ್ಕಿ ತೊಳ್ಕೊಂಡಿದ್ದೀನಿ ನಾನು, ತೊಳ್ಕೊಂಡಿರೋ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡೋಣ. ಇವಾಗ ಕ್ಲೋಸ್ ಮಾಡಿ ವಿಷಲ್ ಆ್ಯಡ್ ಮಾಡಿ ನಾನು 2 ಕುಕ್ ಕೂಗಿಸ್ತೀನಿ, ಸಾಕಾಗತ್ತೆ. ಪ್ರೆಷರೆಲ್ಲ ಹೋಗಿದೆ. ನೋಡೋಣ ಹೇಗಾಗಿದೆ ಅಂತ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ಹೇಗೆ ಬೆಂದಿದೆ, ಚೆನ್ನಾಗಾಗಿದೆ. ವೈಟ್ ಚಿಕನ್ ಪಲಾವ್. ಟೇಸ್ಟಿ. ಬನ್ನಿ ಬಡಿಸೋಣ, ಹೇಗಿದೆ ಅಂತ ನೋಡೋಣ. ಚೆನ್ನಾಗಿರುತ್ತೆ.
ಮೊಸರು ಬಜ್ಜಿ ಮಾಡ್ಕೊಂಡು ಟೇಸ್ಟ್ ತಿಂತಾಯಿದ್ರೆ ವಾವ್, ಮೊಸರು ಬಜ್ಜಿ ತಿಂದ್ರೇ ಚಂದ. ನನಗೆ ಮೊಸರು ಬಜ್ಜಿಲಿ ಇಷ್ಟ ಆಗುತ್ತೆ. ನೀವು ಈ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ, ತಿಂದ್ಬಿಟ್ಟು ಕಮೆಂಟ್ ಸೆಕ್ಷನ್ಗೆ ವಾಪಸ್ ಬಂದುಬಿಟ್ಟು ಹೇಗಿತ್ತು ಅಂತ ಹೇಳಬೇಕು. ಓಕೆ, ಬಾಯ್.